ಹಾಯ್ ಗೈಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾವು ಅಗಾರೋ ಇದು ವ್ಯಾಕ್ಯೂಮ್ ಕ್ಲೀನನ್ನು ಹೆಂಗೆ ಯೂಸ್ ಮಾಡೋದಂತ ನೋಡೋಣ. ಕಂಪ್ಲೀಟ್ ಡೀಟೇಲ್ ಆಗಿರೋವಂಥ ವೀಡಿಯೋ ಬೇಕಂದರೆ ಕಂಪ್ಲೀಟ್ ವೀಡಿಯೋನ ನೋಡಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಹೆಂಗೆ ನೀವು ಇದನ್ನು ಆಪ್ರೇಟ್ ಮಾಡಬೇಕು ಮತ್ತು ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ತೋರಿಸಿದ್ದೀನಿ. ಹಾಯ್ ಗೈಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಡಿಸೆಂಬರ್ ಒಳಗೆ 4 ತಿಂಗಳಿಂದ ಇದು ಅಗಾರೋ ಮಷಿನ್ ತರಿಸಿದ್ದೆ. ಮನ್ಯಾಗ ಕ್ಲೀನ್ ಮಾಡಿ ಪಪ್ಪ ಮಮ್ಮಿ ಇಬ್ಬರೇ ಇರ್ತಾರಂತ ಹೇಳಿ. ಈಗ ನೋಡಿದ್ರೆ ಮಷಿನ್ನ ಕ್ಲೀನ್ ಮಾಡೋ ಅವಶ್ಯಕತೆ ಐತಿ, ಅಷ್ಟೊಂದು ಧೂಳಾಗೈತಿ. ಸೊ ಇದ್ರ ಕ್ಲೀನಿಂಗಿನ ಜೊತೆ ಐ ವಿಲ್ ಟೆಲ್ ಯು ಹೌ ಟು ಯೂಸ್ ದಿಸ್ ಮಷಿನ್ ಆಲ್ಸೋ. ಐ ಹೋಪ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಎವ್ರಿ ಒನ್. ಅಷ್ಟೇನು ಎಷ್ಟೊಂದು ಧೂಳಾಗಿದೆ ಅಂದ್ರೆ ಕ್ಲೀನ್ ಮಾಡೋ ಮಷಿನ್ನಿಗೆ ಕ್ಲೀನಿಂಗ್ ಇದ ಅವಶ್ಯಕತೆ ಇದೆ ಇವಾಗ. ಹಂಗಾಗಿದೆ, ಏನ್ ಮಾಡಕ್ಕಾಗಲ್ಲ. ಎಲ್ಲಾನು ತೆಗ್ಯನ ನೋಡಿ. ಡಿಸೆಂಬರ್ ನಲ್ಲಿ ಯೂಸ್ ಮಾಡಿದ್ದು, ಮತ್ತೆ ಯೂಸೇ ಮಾಡಿಲ್ಲ ಇವರು. ಪಾಪ ಅವ್ರಿಗೆ ಬರೋದು ಇಲ್ಲ. ಸೊ ನಾವೆಲ್ಲಾನು ಫಸ್ಟ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡೋಣ. ಇದೆರಡನ್ನ ಹೊರಗಡೆ ಇಟ್ಟು ಬರ್ತೀನಿ. ಓಕೆ, ದಟ್ ಇಸ್ ಫಿನಿಶ್. ಇವಾಗ ಇದನ್ನ ಕ್ಲೀನ್ ಮಾಡೋಣ. ಫಸ್ಟು ನಿಮ್ಗೆ ಮಷಿನ್ ಜೊತೆ ಒಂದ್ ಸ್ವಲ್ಪ ಅಟ್ಯಾಚ್ಮೆಂಟ್ಸ್ ನ ಕೊಟ್ಟಿರ್ತಾರೆ. ಅಟ್ಯಾಚ್ಮೆಂಟ್ಸ್ ನ ನೋಡ್ಕೊಂಬಿಡಿ. ಇದು ಬ್ಲೋವರ್ ಮಾಡಕ್ಕೆ, ಗಾಳಿನ ಬ್ಲೋ ಮಾಡುತ್ತೆ. ಇದೊಳಗಡೆ ಕ್ಲೀನ್ ಆಗುತ್ತೆ ನಾವು ಮಾಡಿನ ಮಷಿನ್ ಅಲ್ಲಿ ಪೈಪ್ ಹಚ್ಬಿಟ್ಟು. ಆಮೇಲೆ ಇದು ಸೋಫಾ ಕ್ಲೀನ್ ಮಾಡೋದು, ಮತ್ತೆ ಕೆಳಗಡೆನೂ ಯೂಸ್ ಮಾಡ್ಬೋದು. ಕೆಳಗಡೆನೇ ಇದು ಮೇನ್ ಫಂಕ್ಷನ್, ಫ್ಲೋರ್ ಕ್ಲೀನಿಂಗು. ಬಟ್ ಸೋಫಾ ಅದು ಬೆಡ್ ಎಲ್ಲಾನು ಕ್ಲೀನ್ ಆಗುತ್ತೆ ಇದರಿಂದ. ನಮ್ಮ ಮನೇಲಿ ಪಪ್ಪ ಮಮ್ಮಿ ಇಬ್ಬರೇ ಇರ್ತಾರಲ್ವಾ, ಅವ್ರಿಗೆ ಯೂಸ್ ಆಗುತ್ತೆ ಅಂತ ತರಿಸಿದೆ. ಇಲ್ಲಾಂದ್ರೆ ನಾವು ಯಾರಾದ್ರೂ ಬಂದ ತಕ್ಷಣ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಈ ಮಷಿನ್ ಇದ್ರೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ನಾವು ಬಂದಾಗ ಅವ್ರಿಗೆ ಮನೆ ಕ್ಲೀನ್ ಮಾಡ್ಕೊಡ್ಬೋದು, ಎಲ್ಲ ಫುಲ್ ಕ್ಲೀನ್ ಆಗಿರುತ್ತೆ ಅಂತ ತರಿಸಿದೆ. ಪ್ರೈಸ್ ಬಂದ್ಬಿಟ್ಟು ನೋಡಿ ಹೇಳ್ತೀನಿ. ಫ್ಲಿಪ್ಕಾರ್ಟ್ ನಲ್ಲಿ ತರಿಸಿದ್ ನಾನು ಇದನ್ನ. ಡಿಸೆಂಬರ್ ಅಲ್ಲಿ ತರಿಸಿದ್ದೆ. 6K ಏನೋ ಕೊಟ್ಟಿದ್ದೀನಿ ಅನ್ಸುತ್ತೆ. ನೋಡೋಣ ಕರೆಕ್ಟ್ ಆಗಿ ಪ್ರೈಸ್ ನಾನು ನೋಡಿ ಹೇಳ್ತೀನಿ. ನಿಮ್ಗೂ ಕನ್ಫರ್ಮ್ ಆಗ್ಬೇಕಲ್ವಾ, ಅದಕ್ಕೆ. ಸೊ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಆಗುತ್ತೆ, ಧೂಳು ಹೋಗುತ್ತೆ. ಅಷ್ಟೊಂದೇನು ಧೂಳು ಆಗಿಲ್ಲ, ಸಿಕ್ಕಾಪಟ್ಟೆ ಧೂಳು ಆಗಿದೆ. ಫಂಕ್ಷನ್ ತುಂಬಾ ಈಸಿ ಇದೆ, ಫಂಕ್ಷನಾಲಿಟಿ ಅಷ್ಟೇನು ಕಷ್ಟ ಇಲ್ಲ. ಓಕೆ, ಎರಡಿದೆ ಬ್ಲವರ್. ಇದರಲ್ಲಿ ಪೈಪ್ ಹೋಸ್ನ ನೀವು ಚೇಂಜ್ ಮಾಡ್ಬೇಕಾಗುತ್ತೆ ಕ್ಲೀನಿಂಗಿಗೆ. ಒಂದು ನಾರ್ಮಲ್ ಕ್ಲೀನಿಂಗಿಗೆ ಇದನ್ನ ಯೂಸ್ ಮಾಡ್ತೀರಾ, ಅದೇ ಬ್ಲೋವರ್ ಗಾಳಿನ ಬ್ಲೋ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಬೇಕು. ಸೊ ನಾನು ಹೇಳ್ತೀನಿ ಒಂದೊಂದಾಗಿ. ಫಸ್ಟ್ ವರ್ಕ್ ಆಗುತ್ತಿಲ್ಲ, ನೋಡೋಣ. 4 ತಿಂಗಳಾಗ್ಬಿಡ್ತು ಯೂಸ್ ಮಾಡಿ. ಪಾಪ ಇಟ್ಟಲ್ಲೇ ಇಟ್ಟಿದೆ. ಐ ಹೋಪ್ ಇಟ್ ವಿಲ್ ವರ್ಕ್ ಆಗುತ್ತೆ. ಮೋಟಾರ್ ಚೆನ್ನಾಗಿರುತ್ತೆ ಅನ್ಕೋತೀನಿ. ಕಂಪ್ನಿ ಬೇರೆ ಇದೆ ಅಲ್ವಾ, ಬ್ರ್ಯಾಂಡ್. ಸೊ ಹಂಗಾಗಿ ಭಯ ಏನಿಲ್ಲ. ನಮ್ಮ ಮನೇಲಿ ಧೂಳು ನೋಡಿದ್ರೆ ಇವಾಗ ಓಕೆ. ಪಾಪ ನಮ್ಮ ಪಪ್ಪ ಮಮ್ಮಿ ಇದ್ದೇ ಇರ್ತಾರೆ, ಅವ್ರಿಗೆ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ. ಓಕೆ, ನಾವು ಬಂದಾಗ ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ಆಮೇಲೆ ಡಸ್ಟ್, ಇದರಲ್ಲಿ ಡಸ್ಟ್ ಬ್ಯಾಗ್ ಕೂಡ ಇದೆ, ಫಿಲ್ಟರ್ ಇದೆ, ಫಿಲ್ಟರ್ ಕೂಡ ಇದೆ. ಇದ್ರಲ್ಲಿ ಜಾಸ್ತಿ ಟೈಪ್ಸ್ ಬರ್ತವೆ, ಬಟ್ ನಾರ್ಮಲ್ ಹೌಸ್ ಯೂಸ್, ಸೊ ಕಾರ್ ಕ್ಲೀನಿಂಗಿಗೂ ಯೂಸ್ ಆಗುತ್ತೆ. ನಮ್ಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಈ ಫಿಲ್ಟರ್ ಡಸ್ಟ್ನ ಫಿಲ್ಟರ್ ಮಾಡುತ್ತೆ. ಸೊ ಇದನ್ನು ಕೊಟ್ಟಿರ್ತಾರೆ. ಇದ್ರೆಲ್ಲ ನಿಮ್ ಡಸ್ಟ್ ಬಂದು ಇಲ್ಲಿ ಪೈಪ್ ಇಂದ, ಹೋಸ್ ಇಂದ ಬಂದು ಇದ್ರೊಳಗಡೆ ಅದು ಇಲ್ಲೆಲ್ಲ ನಿಮ್ ಡಸ್ಟ್ ಕೊಡುತ್ತೆ. ಸೊ ಇದನ್ನ ನೀವು ಆಮೇಲೆ ಹಸಿ ಬಟ್ಟೆಯಿಂದ ಒರೆಸ್ಕೊಬಹುದು. ಇದು ಆಲ್ರೆಡಿ ಯೂಸ್ ಮಾಡಿದ್ವಿ ನಾವು, ಅದಕ್ಕೆ ಇಷ್ಟೊಂದು ಡಸ್ಟ್ ಆಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ, ಮತ್ತೆ ಡೋಂಟ್ ವರಿ. ಇದೆಲ್ಲಿ ದಪ್ಪ ಬಿದ್ದೋಗ್ಬಿಡ್ತು, ಇಲ್ಲಿ ಫಿಟ್ ಆಗ್ಬೇಕಲ್ಲ, ಹಿಂಗೆ ಇಷ್ಟು ಫಿಟ್ ಮಾಡ್ಬೇಕು. ಏನ್ ಗೊತ್ತಾ, ಇವಾಗ ಒಂದು ಆಲ್ರೆಡಿ ಯೂಸ್ಡ್ ದಿಸ್ ನೋಡ ನೋಡಿ, ಡಸ್ಟ್ ಹೆಂಗ್ ಬರುತ್ತೆ ಗೊತ್ತಾ. ಹೊರಗಡೆ ಹೋಗಿ ಜಾಡಿಸ್ಬೇಕು, ಇಲ್ಲಾಂದ್ರೆ ಎಲ್ಲ ನಿಮ್ಮ ಮೈ ಮೇಲಿನೇ ಆಗುತ್ತೆ. ಇವಾಗ 1 by 1 ಪಾರ್ಟ್ ಇದು ನೋಡೋಣ ನಾವು. ನಿಮ್ದು ಅಗಾರೋ ಕ್ಲೀನಿಂಗ್ ವ್ಯಾಕ್ಯೂಮ್ ಕ್ಲೀನರ್ ಇದು. ಸೊ ಒಂದು ಬಾಕ್ಸ್ ಬಂದಿರುತ್ತೆ ಇದರಲ್ಲಿ, ಇದು ಮೂವೇಬಲ್ ಇರುತ್ತೆ. ಸೊ ಇದಕ್ಕೆ ನಿಮ್ ಕನೆಕ್ಟರ್ನ ಕನೆಕ್ಟ್ ಮಾಡ್ತೀರಾ ನೀವು. ಆಮೇಲೆ ಬಂದ್ಬಿಟ್ಟು ಇದು ಡಸ್ಟ್ ಬ್ಯಾಗು. ಇದನ್ನ ಹಾಕೋದ್ರಿಂದ ಇವಾಗ ನಿಮ್ ಡಸ್ಟ್ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಹೋಗುತ್ತೆ. ಸೊ ಅವಾಗ ಇದನ್ನ ಹಾಕಿರೋದ್ರಿಂದ ಅದು ಡಸ್ಟ್ ಹೊರಗಡೆ ಬರಲ್ಲ. ಅದಕ್ಕೆ ಫಿಲ್ಟರ್ ಬ್ಯಾಗ್ನ ಹಾಕ್ತಿವಿ. ಆಕ್ಚುಯಲ್ ಫಿಲ್ಟರ್ ಇಲ್ಲಿರುತ್ತೆ ಇದು. ಸೊ ಇದನ್ನ ಇನ್ಸರ್ಟ್ ಮಾಡ್ಬೇಕು, ಹಿಂಗೆ ಮಾಡ್ಬಿಟ್ಟು ಇಲ್ಲಿ ಸೈಡಿಗೆ ಇರುತ್ತೆ ಈ ಟೈಪ್ ಅಲ್ಲಿ. ಫಸ್ಟ್ ಸೊ ಇದನ್ನ ಪುಷ್ ಮಾಡಿದ್ರೆ ಆಗುತ್ತೆ. ಇಷ್ಟು ಫಿಕ್ಸ್ ಆಯ್ತಿದೆ ಇವಾಗ.
ಸೊ ಇದ್ರ ಜೊತೆ ನಿಮ್ಗೊಂದು ಕನೆಕ್ಟರ್ ಕೊಟ್ಟಿರ್ತಾರೆ, ಇದ್ರ ಜೊತೆಗೇನೆ ಇರುತ್ತೆ, ಅರ್ಥ ಆಯ್ತಾ. ಸೊ ನಿಮ್ಗೊಂದು ಎಕ್ಸ್ಟೆನ್ಷನ್ ಬಾಕ್ಸ್ ಬೇಕಾಗುತ್ತೆ, ಯಾಕಂದ್ರೆ ನೀವು ಹೋಲ್ ಎಲ್ಲಿ ಬೇಕಾದಲ್ಲಿ ಮೂವ್ ಮಾಡ್ಕೊಳಕ್ಕೆ. ಇಲ್ಲ ಡೈರೆಕ್ಟ್ ಆಗಿ ಬೋರ್ಡ್ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಎಕ್ಸ್ಟೆನ್ಷನ್ ಯೂಸ್ ಮಾಡ್ಕೊತಿದ್ದೀನಿ. ಸೊ ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ, ಒಂದು ನಿಮಿಷ ಕನೆಕ್ಟ್ ಮಾಡಿ. ಸೊ ನಾ ಎಕ್ಸ್ಟೆನ್ಷನ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಬೋರ್ಡಿಗೆ. ಸೊ ಇದಕ್ಕೆ ಆಫ್ ಮಾಡ್ಕೊಳ್ಳಿ, ಕನೆಕ್ಟ್ ಮಾಡ್ಕೊಳ್ತೀನಿ ಪೈಲ. ಇದನ್ನ ಇದಕ್ಕೆ ಹಾಕೊಂಡ್ಬಿಟ್ಟು ಕನೆಕ್ಟ್ ಆಮೇಲೆ ಆನ್ ಮಾಡ್ಕೊಳ್ಳಿ. ಎಷ್ಟು ಕನೆಕ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಗೆ ಕನೆಕ್ಟರ್ಸ್ನ ಕೊಟ್ಟಿರ್ತಾರೆ ಕ್ಲೀನ್ ಮಾಡಕ್ಕೆ. ಸೊ ಇದನ್ನ ನೀವು ಇಲ್ಲಿ ಫಿಟ್ ಮಾಡ್ಕೊಂಡ್ರೆ ಬ್ಲೋ ಆಗುತ್ತೆ, ಗಾಳಿ ಹೊರಗಡೆ ಬರುತ್ತೆ. ಏನಾದ್ರು ಡಸ್ಟ್ನ ಧೂಳನ್ನ ಹೊಡೆಯೋದಿದೆ ಅದಕ್ಕೆ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಅದು ಗಾಳಿನ ಎಳೆಯುತ್ತೆ. ಸೊ ನಿಮ್ ಡಸ್ಟ್ ಎಲ್ಲಾನು ಒಳಗಡೆ ಹೋಗುತ್ತೆ ಮಷಿನ್ ಒಳಗಡೆ. ಸೊ ಇಲ್ಲಿ ನೀವು ಚೇಂಜಸ್ ಮಾಡ್ಕೊಬೇಕು, ನಿಮ್ಗೆ ಯಾವ ಟೈಪ್ ಬೇಕು ಇಕ್ವಿಪ್ಮೆಂಟ್ ಅಂತ. ಇದು ಸೋಫಾ ಅದು ಕ್ಲೀನ್ ಮಾಡಕ್ ಆಗುತ್ತೆ. ಸೊ ಇವಾಗ ನಾನು ಸರ್ಫೇಸ್ ನ ಕ್ಲೀನ್ ಮಾಡ್ಬೇಕು ಅನ್ಕೊಂಡ್ರೆ ಇದನ್ನ ಯೂಸ್ ಮಾಡ್ತೀನಿ. ಹಾಗೆ ಬ್ಲೋವರ್ ಗಾಳಿ ನಾವು ಹೊಡಿಬೇಕಂದ್ರೆ ಇದನ್ನ ಯೂಸ್ ಮಾಡ್ತೀನಿ. ಸೊ ಈ ಮಷಿನ್ಸ್ ಎಲ್ಲ ನಿಮ್ ಡಿಫ್ರೆಂಟ್ ಕೈಂಡ್ ಆಫ್ ಸೋಫಾಸ್ ಮೇಲೆಲ್ಲ ಈಸಿಯಾಗಿ ಮೂವ್ ಆಗುತ್ತೆ, ಜಾಸ್ತಿ ಡಸ್ಟ್ನೆಲ್ಲ ಎಳ್ಕೊಳ್ಳುತ್ತೆ. ಸೊ ಇದು ಕೂಡ ಕ್ಲೀನಿಂಗ್ ಹೆಲ್ಪ್ ಆಗುತ್ತೆ. ನಾನು ತೋರಿಸ್ತೀನಿ ಎಲ್ಲಾನು ಯೂಸ್ ಮಾಡ್ಬಿಟ್ಟು ನಿಮಗೆ. ಸೊ ಮಲ್ಟಿಪಲ್ ಕೊಟ್ಟಿದ್ದಾರೆ ಎಕ್ಸ್ಟೆನ್ಷನ್ ರಾಡ್. ಸೊ ಓಕೆ, ಇವಾಗ ಯೂಸ್ ಮಾಡಿ ನೋಡೋಣ. ಜಸ್ಟ್ ಬ್ಲೋ ಮಾಡಿ, ಮಷಿನ್ ನ ಬ್ಲೋ ಮಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಇವಾಗ ಎಷ್ಟಾಗಿದೆ, ಇಲ್ಲಿ ಆನ್ ಮಾಡ್ಕೊಬೇಕು. ಆನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಿದ್ರಲ್ವಾ, OI ಆಫ್ ಐ ಅಂತ ಇದೆ ಅಲ್ವಾ, ಇದು ಆಫ್ ಹೋಗಿದ್ರೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಮೇನ್ ಸ್ವಿಚ್ ನ ಆಫ್ ಮಾಡೋದನ್ನ ಮರಿಬೇಡ್ರಿ ಒಂದ್ ಕೆಲಸ ಆದ್ಮೇಲೆ. ಓಕೆ, ಇಷ್ಟೇ. ಇದು ನಮ್ಮ ಮನೆಯ ಟಿವಿ ಮೇಲಿರೋ ಪೋರ್ಷನ್. ಇದನ್ನ ಇಲ್ಲಿ ಕಾಣ್ತಿದೆಯಲ್ವಾ, ಇಷ್ಟೊಂದು ಧೂಳಿದೆ. ಸೊ ನಾವ್ ಇಲ್ಲಿ ಈ ಮಷಿನ್ ನ ಯೂಸ್ ಮಾಡ್ಬಿಟ್ಟು ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಇವನ್ನೆಲ್ಲ ನಾನು ತೆಗೆದಿಟ್ಟು ಬಿಡ್ತೀನಿ. ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಆಗುತ್ತೆ. ಇದನ್ನ ಬಟ್ಟೆಯಿಂದ ಒರೆಸ್ಕೊಳ್ತೀನಿ ಉಳಿತಿದ್ದು. ಸೊ ಇದನ್ನೆಲ್ಲ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಇದು ಹೆಂಗ್ ಮಷಿನ್ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡಿ. ನಾ ಹಿಂಗೆ ಟರ್ನ್ ಆನ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ. ಏನಿಲ್ಲ, ಕನೆಕ್ಟರ್ನ ಕನೆಕ್ಟ್ ಮಾಡಿದ್ದೀನಿ, ಆಮೇಲೆ ಎಕ್ಸ್ಟೆನ್ಷನ್ ಬಾಕ್ಸ್ ನ, ಆಮೇಲೆ ಇದನ್ನ ಆನ್ ಮಾಡ್ಬಿಟ್ಟು ಇಲ್ಲಿ ಆನ್ ಆಫ್ ಬಟನ್ ಇರುತ್ತೆ. ಇದು ಆಫ್ ಆಗಿದೆ, ಇದನ್ನ ಸ್ಟಾರ್ಟ್ ಮಾಡಿದ್ರೆ ಆನ್ ಆಗುತ್ತೆ. ಇಷ್ಟೇ ಆಪರೇಷನ್. ಓಕೆ, ಮತ್ತೆ ಈ ಕಡೆನೆ ಹೌಸ್ಗೆನೆ ಹಾಕೊಬೇಕು ನೀವು. ಇದೇ ನಿಮ್ ಡಸ್ಟ್ ನ ಹೇಳ್ಕೊಳತ್ತೆ. ಅದೇ ಈ ಕಡೆ ಹಾಕಿದ್ರೆ ಗಾಳಿ ಹೊರಗಡೆ ಬರುತ್ತೆ, ಧೂಳನ್ನ ಹಿಂಗೆ ಹೊಡಿತೀವಲ್ಲ ಆ ಟೈಪ್. ಅದನ್ನ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇದು ನೋಡೋಣ. ಪೂರ ಆಗುತ್ತೆ. ಇದನ್ನ ಸೋಫಾ ಮೇಲೆ ಇಟ್ಕೊಳ್ತೀನಿ ಬಾಕ್ಸ್ ನ, ನಂಗೆ ಈಸಿ ಆಗುತ್ತೆ ಇಲ್ಲಿ ರೀಚ್ ಆಗಕ್ಕೆ ಅಂತ. ಸೊ ಇಲ್ಲಿ ಬಟನ್ ನ ಅಲ್ಲಿ ಆನ್ ಆಗಿದೆ ಅಲ್ವಾ ಎಕ್ಸ್ಟೆನ್ಷನ್ ಬಾಕ್ಸ್. ಸೊ ಇಲ್ಲಿ ಆನ್ ಮಾಡ್ಕೊಳ್ಳೋಣ. ಓಕೆ, ಸೌಂಡ್ ಇಷ್ಟು ಬಂದೇ ಬರುತ್ತೆ. ಸೊ ಇದು ನನಗೆ ದೊಡ್ಡ. ಓಕೆ, ನೋಡಿದ್ರಲ್ವಾ ಹೆಂಗ್ ಕ್ಲೀನ್ ಆಗ್ತಿದೆ ಅಂತ. ಸೊ ಇವಾಗ ಅಟ್ಯಾಚ್ಮೆಂಟ್ ಅನ್ನ ಚೇಂಜ್ ಮಾಡ್ಕೊಳ್ತೀನಿ ನಾನು. ಅದನ್ನ ತೆಗೆದ್ಬಿಟ್ಟು ಇದನ್ನ ಹಾಕೊಳ್ತಿದ್ದೀನಿ. ಸೊ ಇದು ಜಾಡು ಕೂಡ ಎಲ್ಲ ಇರುತ್ತಲ್ಲ, ಅದನ್ನ ಬೇಗ ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ ಈಸಿಯಾಗಿ. ನಾನು ಒಂದ್ ಕೈನಲ್ಲಿ ವಿಡಿಯೋ, ಇನ್ನೊಂದ್ ಕೈನಲ್ಲಿ ಇದನ್ನ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ, ಬಟ್ ಇಟ್ಸ್ ಫೈನ್. ಐ ವಿಲ್ ಶೋ ಯು ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ಲೇಬೇಕು ನಾನು ನಿಮ್ಗೆ. ಅದಕ್ಕೆ ನಿಮ್ಗೆ ಧೂಳು ಇದು ಜಾಡ್ ಬುಡ ಕ್ಲಿಯರ್ ಆಗಿ ಕಾಣ್ತಿದೆ ಅಲ್ವಾ. ಸೊ ಮಷಿನ್ ಆನ್ ಮಾಡ್ಕೊಳ್ಳೋಣ. ಇದನ್ನ ಜಸ್ಟ್ ಅಟ್ಯಾಚ್ಮೆಂಟ್ ಹಿಡಿಬೇಕು ಅಲ್ಲಿ ನೆಲ್ಕಲ್ಲ ಅದು. ಸೊ ಅದಕ್ಕೆ ಇದನ್ನ ಮಷಿನ್ ಚೇರ್ ಮೇಲೆ ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ಟರ್ನ್ ಆನ್ ಮಾಡೋಣ. ಇವಾಗ ಈಸಿ ಒಳಗಡೆ ಹಾಕೊಂಡ್ಬಿಟ್ಟು ಅದು ನುಂಗ್ಕೊಂಡ್ಬಿಟ್ಟು ಎಲ್ಲ ಇಷ್ಟೊಂದು ಈಸಿ ಗೊತ್ತಾ. ಸೋಫಾ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ, ಎಷ್ಟೊಂದು ನೀಟಾಗಿ ಹೋಗುತ್ತೆ ಗೊತ್ತಾ. ಇಲ್ಲಿ ನೋಡ್ತಾ ಇದ್ರಲ್ವಾ ನೀವು, ಹೆಂಗ್ ಧೂಳಿದೆ. ಸೊ ಇದನ್ನ ಜಸ್ಟ್ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಹಿಡೀರಿ ಸಾಕು. ಎಷ್ಟೊಂದು ಧೂಳುತ್ತಲ್ಲ, ಎಷ್ಟೊಂದು ಡಿಫ್ರೆನ್ಸ್ ಕಾಣುತ್ತೆ. ಎಲ್ಲ ಡಸ್ಟ್ನ ಇಟ್ಕೊಂಡ್ಬಿಡತ್ತೆ. ಮತ್ತೆ ಇನ್ನೊಂದು ನನ್ಗೆ ಡಸ್ಟ್ ಅಲರ್ಜಿ ಇದೆ. ಸೊ ಹಂಗಿದ್ದಾಗೆ ಇವಾಗ ನಾವು ಜಾಡುಯಿಂದ ಎಲ್ಲ ಕ್ಲೀನ್ ಮಾಡಕ್ ಹೋದ್ರೆ ಅದು ನಮ್ಮ ಮೈ ಮೇಲೆನೆ ಬೀಳುತ್ತೆ. ಇದರಿಂದ ಹಂಗಾಗಲ್ಲ, ನಾವು ಕ್ಲೀನ್ ಮಾಡ್ಬಿಟ್ಟು ಬೇರೆಯವ್ರ ಕಡೆ ಆ ಕಸನ ಓಡಿಸ್ಬೋದು. ಸೊ ಡಸ್ಟ್ ಅಲರ್ಜಿ ಇದ್ದವ್ರು ಕೂಡ ಒಳ್ಳೇದೇ ಇದು. ಡಸ್ಟ್ ಅಂದ್ರೆ ಬರಲ್ಲ, ಯಾಕಂದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ ಶೀನು, ಕೆಮ್ಮು, ನೆಗಡಿ. ಅದಕ್ಕೆ ನಾನು ಕಸ ಹೊಡೆಯಕ್ ಹೋಗಲ್ಲ. ನಾರ್ಮಲ್ ಕಸ ಹೊಡಿತೀನಿ, ಬಟ್ ಇದು ಈ ತರದ್ದು ಹೆವಿ ವರ್ಕ್ ಅಂದ್ರೆ ಸ್ವಲ್ಪ ಇದಾಗುತ್ತೆ. ಸೊ ಈ ಮಷೀನ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಸೋಫಾ ಹೊಸದ್ ತಂದಿದ್ದಾರೇನೋ ಅನ್ಬೇಕು, ಅಷ್ಟೊಂದು ಕ್ಲೀನ್ ಆಗುತ್ತೆ. ನಾವು ಕೈಲಿ ಮಾಡಿದ್ರೆ ಆಗಲ್ಲ, ಸೋಫಾಗಳನ್ನ ವಾಟರಿಂದ ಕ್ಲೀನ್ ಮಾಡೋಕ್ಕಾಗಲ್ಲ.
ಸೊ ಈ ಟೈಪ್ ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ, ಕ್ಲೀನ್ ಅಂತೂ ಆಬ್ವಿಯಸ್ಲಿ ಆಗುತ್ತೆ. ಕಾಣ್ತಿದೆ ಅನ್ಕೊಳ್ತೀನಿ. ಇನ್ನೂ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಇದಾವಲ್ಲ, ಅವನ್ನೆಲ್ಲ ಯೂಸ್ ಮಾಡಿದ್ರಿ ಅಂದ್ರೆ ಅಂತೂ ತುಂಬಾನೇ ಕ್ಲೀನಾಗಿ ಆಗುತ್ತೆ. ಅಯ್ಯೋ ನಾನು ನೋಡ್ಲಿನ ತಿಂತೈತೆ. ಸೊ ಇವಾಗ ಇಲ್ಲ ನೋಡಿ, ಇದಿದೆ ಅಲ್ಲ, ಜಸ್ಟ್ ಹಿಂಗೆ ಸ್ಲೈಡ್ ಮಾಡಿಬಿಟ್ರೆ ಒಳಗಡೆ ಏನಾದರೂ ಗಲೀಜಿದ್ರೆ ಎಲ್ಲನೂ ಹೊರಗಡೆ ಕಿತ್ಕೊಂಡ್ ಬರುತ್ತಷ್ಟೇ. ಅಷ್ಟೇ ಫ್ರೀ ಇದ್ದಾಗ ಒಂದೊಂದು ಸ್ವಲ್ಪ ಮಾಡಿಬಿಡ್ಬೇಕು ಅಷ್ಟೇ. ಇದನ್ನ ಆಪ್ರೇಟ್ ಮಾಡೋದು ಕೂಡ ಏನು ಅಷ್ಟೇನು ಕಷ್ಟ ಇಲ್ಲ. ಪಾಪ ನಮ್ಮ ಪಪ್ಪ ಮಮ್ಮಿಗೆ ಗೊತ್ತಾಗ್ತಿಲ್ಲ, ಕಲ್ಸ್ಕೊಡ್ಬೇಕು ಅವ್ರಿಗೆ. ಕಲ್ಸ್ಕೊಟ್ರೆ ಅವರೇ ಫ್ರೀ ಇದ್ದಾಗ ಡೈಲಿ 5 ಮಿನಿಟ್ಸ್ ಯೂಸ್ ಮಾಡಿದ್ರೆ ಸಾಕು. ಆಮೇಲೆ ಇನ್ನೊಂದು 2 ಪ್ರಿಕಾಷನ್ಸ್ ಈ ಮಷಿನ್ ಬಗ್ಗೆ ಹೇಳ್ತೀನಿ ನಿಮಗೆ. ಇದರಲ್ಲಿ ಜಾಸ್ತಿ ನಾಯ್ಸ್ ಬರ್ತಿದೆಯಲ್ಲ, ಸೊ ಅದಕ್ಕೆ ವಿಡಿಯೋ ಇದನ್ನ ಆಫ್ ಮಾಡ್ಬಿಟ್ಟು ಮಷಿನ್ ಆಫ್ ಮಾಡ್ಬಿಟ್ಟು ಹೇಳ್ತೀನಿ. ಹೇಳ್ಬೇಕಂದ್ರೆ ನೀವು ಇವಾಗ ಓಕೆ ನಾ ಇವಾಗ ವರ್ಕ್ ಮಾಡ್ತಿಲ್ಲಪ್ಪ, ಆಪರೇಟ್ ಮಾಡ್ತಿಲ್ಲ ಅಂದ್ರೆ ಹಿಂಗೆ ಇಟ್ಬಿಡ್ಬೇಡಿ. ಸೊ ಮೇನ್ ಸ್ವಿಚ್ ನ ಆಫ್ ಮಾಡಿ. ಆಮೇಲೆ ಇನ್ನೊಂದು ಏನಂದ್ರೆ ಯೂಸ್ ಮಾಡುವಾಗ ವರ್ಕ್ ಮಾಡ್ತಿಲ್ಲಪ್ಪ ಅಂತ ಅಂದಾಗ ಸೊ ಹಾಗೆ ಆನ್ ಇಟ್ಬಿಡ್ಬೇಡಿ. ಮೇನ್ ಸ್ವಿಚ್ ನ ಯಾವಾಗ್ಲೂ ಆಫ್ ಮಾಡಿ. ಆಮೇಲೆ ಕನೆಕ್ಷನ್ ಹಿಂಗೆ ಇದ್ರು ನಡೆಯುತ್ತೆ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ 20 ಮಿನಿಟ್ಸ್ ಮಷಿನ್ ನ ಯೂಸ್ ಮಾಡಿದ್ಮೇಲೆ ನೀವು ಒಂದು 30 ಮಿನಿಟ್ಸ್ ಅದು ಬ್ರೇಕ್ ಕೊಡ್ಬೇಕು ಅದಕ್ಕೆ. ಯಾಕಂದ್ರೆ ಒಳಗಡೆ ಮೋಟರ್ ಇರುತ್ತಲ್ವಾ, ಹೀಟ್ ಆಗಿರುತ್ತೆ. ಹೀಟ್ ನಾರ್ಮಲ್ ಎಲ್ಲ ಮಷಿನ್ ಅಲ್ಲೂ ಹಾಗೆ ಆಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಬ್ರೇಕ್ ಬಿಡಬೇಕು. ನಾನು ಇದನ್ನ ಡಿಸೆಂಬರ್ ನಲ್ಲಿ ತರಿಸಿದೆ. ಸ್ಟಿಲ್ ಇದು ವರ್ಕಿಂಗ್ ಫೈನ್, ವರ್ಕ್ ಆಗುತ್ತೆ ಹಂಗೇನಿಲ್ಲ. ಬಟ್ ನಮ್ಮನೇಲಿ ಯಾರು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ನಾವು ಬಂದಾಗ್ಲೇನೆ ಯೂಸ್ ಮಾಡೋದು. ಪ್ರೈಸ್ ಬಂದ್ಬಿಟ್ಟು ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ 4K ತೋರಿಸ್ತಾ ಇದೆ, ಅಗಾರೋ ಬ್ರ್ಯಾಂಡ್ ಇಂದು. ಸೊ ಚೆನ್ನಾಗಿದೆ ನೋಡಿ, ನಿಮ್ಮ ಮನೆ ಯೂಸಿಗೆ ಮತ್ತೆ ಇವನ್ ಕಾರ್ ಕ್ಲೀನಿಂಗಿಗೆಲ್ಲ ತುಂಬಾನೇ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಈ ಮಷಿನ್ ಬಗ್ಗೆ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಯೂಸ್ಫುಲ್ ಆಗೋರಿಗೆ ಸಬ್ಸ್ಕ್ರೈಬ್, ಶೇರ್ ಮಾಡಿ. ಈ ಮಷಿನ್ ಇವಾಗ ಫ್ಲಿಪ್ಕಾರ್ಟ್ ನಲ್ಲಿ 4K ತೋರಿಸ್ತಾ ಇದೆ. ಸೊ ನಾನು ಅಷ್ಟೇ ಕೊಟ್ಟು ತಗೊಂಡಿರೋದು. ಸೊ ಮನೆಗೆ ಮತ್ತೆ ಸಿಂಪಲ್ ಯೂಸ್ಫುಲ್, ಸಿಂಪಲ್ ಅನ್ನೋಕ್ಕಿಂತ ಎಲ್ಲ ಪ್ಯಾನ್ ಕ್ಲೀನಿಂಗು ಮತ್ತೆ ಸೋಫಾಸು, ಆಮೇಲೆ ಹಿಂಗೆಲ್ಲ ಜಾಡು ಇದ್ರೆ ಹಿಂಗೆಲ್ಲ ಸಣ್ಣ ಸಣ್ಣ ವಿಂಡೋಸ್ ನಮ್ಮ ಕೈಯಲ್ಲೆಲ್ಲ ರೀಚ್ ಆಗಲ್ಲ, ಅಲ್ಲೆಲ್ಲ ಕ್ಲೀನ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಗೆ ಐ ಹೋಪ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಾಯ್ತು ಅನ್ಕೋತೀನಿ ಆಪರೇಟ್ ಮಾಡೋದು. ಸೊ ಬ್ಲೋವರ್ ಬಗ್ಗೆ ಒಂದು ಹೇಳ್ಬೇಕು. ಬ್ಲೋವರ್ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ಈ ಅಟ್ಯಾಚ್ಮೆಂಟ್ ನ ರಿಮೂವ್ ಮಾಡಿ. ನೀವು ರಿಮೂವ್ ಮಾಡ್ಬಿಟ್ಟು ಈ ಕಡೆ ಈ ಹೋಸ್ ಕಾಣ್ತಿದೆ ಅಲ್ವಾ, ಇದಕ್ಕೆ ನೀಟಾಗಿ ಹಾಕೊಬೇಕು. ಓಕೆ, ನೀಟಾಗಿ ರೊಟೇಟ್ ಮಾಡ್ಕೋಬೇಕು. ನಾನು ಒಂದೇ ಕೈ ಟ್ರೈ ಮಾಡ್ತಿದ್ದೀನಿ. ನೀಟಾಗಿ ಹಾಕೊಳ್ಳಿ, ಹಂಗೆ ನೀಟಾಗಿ ಫಿಟ್ ಆಗ್ಬೇಕು. ಇಲ್ಲಾಂದ್ರೆ ಬ್ಲೂ ಆಗ್ಬಿಟ್ರೆ ಪೈಪೆ ಕಿತ್ಕೊಂಡು ಹೊರಗೆ ಬಂದ್ಬಿಡುತ್ತೆ. ಸೊ ಸ್ವಿಚ್ ಆನ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ಓಕೆ ಇದು ಆನ್ ಆಗಿದೆ ಅಲ್ವಾ, ಇವಾಗ ತೋರಿಸ್ತೀನಿ ನೋಡಿ. ಬ್ಲೋವರ್ಗೆ ಈ ಕನೆಕ್ಷನ್ಸ್ಗಳನ್ನ ಏನು ಹಾಕ್ಬೇಡಿ, ಇದನ್ನ ತೆಗೀರಿ. ಇದನ್ನ ಈ ರಾಡ್ನ ಬೇಕಂದ್ರೆ ಹಾಕೊಬೇಕು. ಅಂದ್ರೆ ಮುಂದೆ ನಿಮ್ಗೆ ಗಾಡಿ ದೂರ ಹೋಗ್ಬೇಕು ಹಂಗೆಲ್ಲ ಇದ್ರೆ ಇದನ್ನ ಹಾಕೊಳ್ಳಿ. ನಾನು ಜಸ್ಟ್ ಹಿಂಗೆ ತೋರಿಸ್ತೀನಿ ನಿಮಗೆ ಡೆಮೋನ. ಸಾರಿ, ಓಕೆ ಏನಿಲ್ಲ, ಆನ್ ಆಗಿದೆ ಅಲ್ಲ. ನಮ್ಮ ಮಷಿನ್ ಆನ್ ಮಾಡ್ಕೊಬೇಕಲ್ಲ. ಆಯ್ತು ನೋಡಿ, ಬ್ಲೂ ಹಾಕೈತಲ್ಲ, ಹೋಯ್ತು ನೋಡಿ ಆ ಪೇಪರ್ ಅಲ್ಲೇ ಹೋಯ್ತು. ಇಲ್ಲಿಂದ ಬರ್ತಿರುತ್ತೆ ನಿಮ್ಗೆ ಹಾಲು. ಏನಾದ್ರೂ ಹಾರಿಸಿ ತೋರಿಸ್ಬೇಕಾ ಪೇಪರ್ಸ್ನ, ಅಲ್ಲಿಗೆ ಹಿಂಗೆ ಧೂಳಿಂದ ಹಿಂಗೆ ಮಾಡಕ್ಕೆ ಇದು ಹೊರಗಡೆ ಬಿಡ್ರೆ ಅಥವಾ ಹಿಂಗಂದ್ರೆ ಮೇಲೆ ಸಂಡೆಯಲ್ಲಿದ್ರೆ ಹಿಂಗೆ ಮಾಡಿ ಧೂಳನ್ನೆಲ್ಲ ಊಡ್ಸಕ್ಕೆ ಅಷ್ಟೇ. ಅಲ್ಲಿ ನಮ್ಮ ಅಮ್ಮನ ಸ್ಯಾರಿ ಹಾಸನ ಹೋಗತ್ತಾ ಕಂಟೆಂಟ್ ಕ್ರಿಯೇಷನ್ ಯೂಸ್ ಮಾಡ್ತಾರೆ. ಹಿಂಗೆ ಹೇರ್ಸ್ ಹಿಂಗೆ ಮುಂದೆ ಇದನ್ನ ಬ್ಲೋವರ್ ಅಡಿಯಲ್ಲಿ ಒಬ್ರು ಅವ್ರ ಹೇರ್ಸ್ ಹಾರಾಡುತ್ತೆ, ಹಿಂಗೆ ಕಾಮಿಡಿ ಮಾಡಿದ್ರೆ. ಆಮೇಲೆ ಇಷ್ಟೇ. ಮತ್ತೆ ಇನ್ನೇನಾದ್ರೂ ತಿಳ್ಕೊಬೇಕಾ ಮೆಷಿನ್ ಬಗ್ಗೆ, ಮತ್ತೆ ಇನ್ನೇನಾದ್ರೂ ಡಿಟೇಲ್ ಬೇಕಂದ್ರೆ ಕಮೆಂಟ್ ಹಾಕಿ, ನಾನು ಟ್ರೈ ಮಾಡ್ತೀನಿ. ಅದೇ ಫಂಕ್ಷನ್ ಮತ್ತೆ ಬೇರೆ ಫಂಕ್ಷನ್ ಏನಾದ್ರು ಇದ್ರೆ ನಿಮ್ಗೆ ಗೊತ್ತಿದ್ರೆ ನಾನು ಶೋ ಮಾಡ್ತೀನಿ. ನಿಮ್ ಕ್ವಶನ್ಸ್ ಇದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಗೆ ಏನಾದ್ರು ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ಳುವಂತ ಪ್ಲಾನ್ ಇತ್ತು ಅಂದ್ರೆ ವಿತಿನ್ ಬಜೆಟ್ ಅಲ್ಲಿ ನಂಗೆ ಇದೆ ಚೆನ್ನಾಗಿ ಅನಿಸ್ತು. ಕಾಂಪ್ಯಾಕ್ಟ್ ಆಗಿದೆ, ಮನೇಲಿ ಎಲ್ಲರೂ ಯೂಸ್ ಮಾಡ್ಬೋದು, ಆ ಟೈಪ್ ಇದೆ. ಬಹಳ ಹ್ಯಾಂಡಿ ಇದ್ರೆ ಫೈನು, ಹೆವಿ ಅದು ಆದ್ರೆ ಎಲ್ರಿಗೂ ಯೂಸ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ಇಷ್ಟು ಈ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ಮುಂದೆ ಏನಾದ್ರು ಇಕ್ವಿಪ್ಮೆಂಟ್ ನ ತರಿಸಿದ್ರೆ ಅದ್ರ ಜೊತೆ ಸಿಗೋಣ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಬಾಯ್. ಸೊ ಇಷ್ಟೊತ್ತು ಕ್ಲೀನ್ ಮಾಡಿ ಇರುತ್ತೆ. ಬನ್ನಿ ನಾವು ಓಪನ್ ಮಾಡಿ ನೋಡೋಣ ಅದು ಎಷ್ಟೊಂದು ಡಸ್ಟ್ ಬಂದಿದೆ ಅಂತ. ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ ಎರಡು ಕಡೆಯಿಂದ, ಜಸ್ಟ್ ಈ ಕಡೆಯಿಂದ ಈಗ ಇಷ್ಟೇ ಪ್ರೆಸ್ ಮಾಡ್ಬಿಟ್ಟು ಹಿಂಗ್ ತೆಗೆದ್ಬಿಟ್ರೆ ಆಗುತ್ತೆ ಬರುತ್ತೆ. ಸೊ ಇದನ್ನ ತೆಗ್ದು ಈಗ ಎತ್ತಿಟ್ಕೊಳ್ಳೋಣ. ಆಮೇಲೆ ಇದು ಸೊ ಇದನ್ನ ನಿಧಾನ ತೆಗೀರಿ, ಇಲ್ಲ ಅಂದ್ರೆ ಧೂಳು ನೋಡಿ ಹಿಂಗೆ ಕಲೆಕ್ಟ್ ಆಗಿರುತ್ತೆ ಡಸ್ಟ್ ಎಲ್ಲ. ಇದೆಲ್ಲ ನಾವು ಇಷ್ಟ ಮಟ್ಟ ಕ್ಲೀನ್ ಮಾಡಿದ್ವಿ. ಇದನ್ನ ಕ್ಲೀನ್ ಮಾಡ್ಬೇಕು. ಆಮೇಲೆ ಇದನ್ನ ಸ್ವಲ್ಪ ವಾಶ್ ಮಾಡ್ಬಿಟ್ಟು ಬಿಸಿಲಿಗೆ ಇಟ್ಕೋಬಹುದು, ಇಲ್ಲ ಅಂತಂದ್ರೆ ಇದನ್ನ ಚೇಂಜ್ ಮಾಡ್ಕೊಬಹುದು. ಇದ್ರ ಸೆಟ್ ಜೊತೆ ಒಂದೇ ಒಂದು ಕೊಟ್ಟಿರ್ತಾರೆ. ಸೊ ಆಮೇಲೆ ಇದನ್ನ ಹಿಂಗೆ ಜಸ್ಟ್ ಹಿಂಗೆ ಇಟ್ಕೊಂಡ್ಬಿಟ್ಟು ಇಷ್ಟು ಡ್ರಾಪ್ ಮಾಡ್ಬಿಟ್ರೆ ಆಗುತ್ತೆ, ಇಷ್ಟೇ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ಇದು ಗೊತ್ತಾಯ್ತಲ್ವಾ ಮಷಿನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್.